ನೇಪಾಳಿ ಸ್ಪೆಷಲ್ ಕೌಡಿ ಮಾಡೋದು ಹೇಗೆ ನೋಡೋಣ. ಒಂದು ಗ್ಲಾಸಿನಷ್ಟು ವೀಟ್ ಫ್ಲೋರ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕ್ಯಾರೆಟ್, 3 ನೀರುಳ್ಳಿ, ಒಂದು ಟೊಮೆಟೊ, ಒಂದು ಅರ್ಧ ಕಪ್ ಗ್ರೀನ್ ಪೀಸ್, ಒಂದು ಸ್ವಲ್ಪ ಚಿಕನ್ ಪೀಸ್. ಚಪಾತಿಗೆ ಹಿಟ್ಟು ಕಳಿಸಿದಾಗೆ ಈ ಥರ ಉಂಡೆ ಮಾಡಿಟ್ಕೋಬೇಕು. ಈ ಥರ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಆಮೇಲೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಇಲ್ಲಿ ಇಟ್ಕೋಬೇಕು. ಆಮೇಲೆ ಈ ಥರ ಹೀಗೆ ಮಾಡಿ ಇಟ್ಟರೆ ಆಯಿತು. ನೋಡಿ ಈ ಥರ ಕೌಡಿ ಥರ. ಗೋಧಿ ಹಿಟ್ಟಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಬಾಣಲೆಗೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಅದಕ್ಕೆ ಆನಿಯನ್ ಹಾಕೋಣ. ಆಯಿಲಲ್ಲಿ ಒಂದು ಚೂರು ಫ್ರೈ ಆದರೆ ಸಾಕು. ಆಮೇಲೆ ಟೊಮೆಟೊ ಹಾಕಿ ಕಟ್ ಮಾಡಿದ ಕ್ಯಾರೆಟು, ಅದಕ್ಕೆ ಗ್ರೀನ್ ಪೀಸ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಮುಕ್ಕಾಲು ಸ್ಪೂನ್ ಅರಿಶಿನ ಪುಡಿ, ಎರಡು ಸ್ಪೂನು ಉಪ್ಪು, 2 ಸ್ಪೂನು ಕರಿಮೆಣಸಿನ ಹುಡಿ, 1 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. 2 ಸ್ಪೂನ್ನಷ್ಟು ಚಿಕನ್ ಮಸಾಲ, ಮೂರು ಗ್ಲಾಸ್ ನೀರು ಹಾಕಿಬಿಟ್ಟು ಇದು ಚೆನ್ನಾಗಿ ಬೇಯಲಿ. ಗ್ರೀನ್ ಬೀನ್ಸ್ ಎಲ್ಲ ಚಿಕನ್ ಅದಕ್ಕೆ ಹಾಕಿ ಬೇಯಕ್ಕೆ ಬಿಡಬೇಕು. ಒಂಚೂರು ಚಿಕನ್ ಚೆನ್ನಾಗಿ ಬೇಯಲಿ. ಈ ಗೋಧಿ ಹಿಟ್ಟನಿಗೆ ಮಾಡಿರೋದನ್ನು ಈಗ ಇದಕ್ಕೆ ಹಾಕಬೇಕು. ಇದೊಂದು 10-15 ನಿಮಿಷ ಬೇಯಕ್ಕೆ ಬಿಡಬೇಕು. ಇದು ಬೇಯುತ್ತಾ ಬರುವಾಗ ಇದು ಸ್ವಲ್ಪ ದಪ್ಪಾಗಿ ಬರ್ತದೆ. ಈ ಥರ ಇರೋದು ಗಟ್ಟಿ ಆಗ್ತದೆ. ಇವಾಗಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪನಿಗೆ ಹಾಕಬೇಕು. ನೇಪಾಳಿ ಚಿಕನ್ ಕೌಡಿ ಸೂಪ್ ರೆಡಿ ಆಯಿತು. ತುಂಬ ಟೇಸ್ಟಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ.